ನಮಸ್ಕಾರ ನಾಡಿನ ಮಹಾಜನರೇ, ನನ್ನ ಸೋದರ, ನನ್ನ ಒಡನಾಡಿ, ಸದಾ ನನ್ನೊಂದಿಗೆ ಸಾಕ್ಷರತಾ ಆಂದೋಲನ, ಸಮಾಜದ ಚಳುವಳಿಗಳಲ್ಲಿ ತೊಡಗಿಸಿಕೊಂಡು ರೈಟ್ ಬೇಸ್ಡ್ ಆಕ್ಟಿವಿಸ್ಟ್ ಆಗಿ ತನ್ನನ್ನೇ ತಾನು ತೊಡಗಿಸಿಕೊಂಡಂತಹ ಚಿದಾನಂದ ಭಜಂತ್ರಿ ಮತ್ತು 14 ವರ್ಷದ ಅವರ ಮಗ ಸುಮಿತ್ ಚಿದಾನಂದ ಭಜಂತ್ರಿ ಇಬ್ರು ಸೇರ್ಕೊಂಡು ಒಂದು ಹೊಸ ಪ್ರಯತ್ನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆಕ್ರಂದನ ಅನ್ನುವಂತಹ ಒಂದು ಕವಿತೆ, ಕವನ, ಆಕ್ಟ್ ಮೂಲಕ ನಮ್ಮನ್ನ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಯಾಕೆ ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲರಿಗೂ ಸಾಕಷ್ಟು ನಮ್ಗೆ ದುಡ್ಡಿದೆ, ಸಮಯ ಇದೆ, ಸಮಾಜದ ಎಲ್ಲಾ ರೀತಿಯ ಅನುಭವಗಳನ್ನ, ಎಲ್ಲಾ ರೀತಿಯ ಅನುಕೂಲಗಳನ್ನ ಅನುಭವಿಸ್ಕೊಂಡಿರ್ತೀವಿ. ಆದ್ರೆ ಸಮಾಜಕ್ಕೆ ಕಿಂತಿಷ್ಟು ಇಷ್ಟಾದ್ರೂ ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿ ಈ ಕಾಲದಲ್ಲಿ ಇಲ್ಲ. ಚಿದಾನಂದ ನಾನು ನೀನು ಅಷ್ಟು ಶ್ರೀಮಂತನಲ್ಲ. ಆತ ಒಬ್ಬ ಬಡಪಾಯಿ. ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ದಾನೂನಗರ ಧಾರವಾಡದಂತ ಜಾಗದಲ್ಲಿ ಬೆಳೆದು ಬಂದಂತ ನಾನು ಅವನು ನಮ್ಮನ್ನೇ ನಾವು ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಕಾರ್ಯಕ್ಕೆ ತೊಡಗಿಸ್ಕೊಂಡಿರ್ತೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ 30 ವರ್ಷಗಳಿಂದ 3 ದಶಕಗಳಿಂದ ನಾನು ಸಾಧನಾ ಸಂಸ್ಥೆಯ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸುವ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದೀನಿ ಸಾಧನಾ ತಂಡದ ಜೊತೆಗೆ. ಆದ್ರೆ ಇವತ್ತು ಅದಕ್ಕಿಂತ ಅದ್ಭುತವಾಗಿ ಈಗಿನ ಕಾಲದ ಜನರಿಗೆ ಏನ್ ಬೇಕು ಅಂದ್ರೆ, ಯಾರು ಪುಸ್ತಕ ಓದಲ್ಲ, ನ್ಯೂಸ್ ಪೇಪರ್ ಓದಲ್ಲ, ಯೂಟ್ಯೂಬ್ ಈ ಹೊಸ ಒಂದು ಪ್ರಯತ್ನಕ್ಕೆ ನಮ್ಮ ಚಿದಾನಂದ್ ಅವರು ಎಸ್ ಆರ್ಟ್ ಮೀಡಿಯಾ ಧಾರವಾಡ ಅನ್ನುವ ಒಂದು ಯೂಟ್ಯೂಬ್ ಮೂಲಕ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಭವಿಷ್ಯದಲ್ಲಿ ಮುಂಬರುವ ಮಕ್ಕಳನ್ನ ಎಚ್ಚರಿಸುವ ಕೆಲಸ ಅದು ಆಕ್ರಂದನ ಎನ್ನುವಂತಹ ಒಂದು ಪುಟ್ಟ 5 ನಿಮಿಷದ ಒಂದು ಸಣ್ಣ ಒಂದು ವಿಡಿಯೋ ಮೂಲಕ ನಮ್ಗೆ ಜಾಗೃತಿ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ನನ್ಗೆ ತಿಳಿಯದೆ ಕಣ್ಣಿಗೆ ನೀರ್ ಬಂತು. ಅದಷ್ಟೊಂದು ಆ ವಿಡಿಯೋ ಯೂಟ್ಯೂಬ್ ಅನ್ನು ನೋಡುವಾಗ ಇಟ್ ಟಚ್ ಮೈ ಹಾರ್ಟ್. ನಾನು ಹೇಳಿದೆ, ಇಷ್ಟು ವರ್ಷ ನಾನು ಚಿದಾನಂದ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಈ ಐಡಿಯಾ ನನ್ಗೆ ಹೊಳಿಲೇ ಇಲ್ಲ ಅಂತ. ಯಾಕಂದ್ರೆ ಕಾಲಕ್ಕೆ ನಮ್ಮ ಐಡಿಯಾಲಜಿಗಳು ಬದಲಾಗಬೇಕು. ಸೊ ಆ ಐಡಿಯಾಲಜಿಯನ್ನ ತನ್ನ ಪುಟ್ಟ 15 ವರ್ಷದ ಮಗ ಸುಮಿತನ ಒಂದು ಇಂಟ್ರೆಸ್ಟ್, ಈಗಿನ ಕಾಲದಲ್ಲಿ ಮಕ್ಕಳು ಏನೇನೋ ಮಾಡ್ತಾ ಇರ್ತೇವೆ, ಆದ್ರೆ ಸುಮಿತ್ ತನ್ನ 15ನೇ ವರ್ಷದಲ್ಲಿ ಒಂದು ಹೊಸ ಪ್ರಯತ್ನಕ್ಕೆ, ತನ್ನ ವಿದ್ಯಾಭ್ಯಾಸದೊಂದಿಗೆ ಒಂದು ಹೊಸ ಪ್ರಯತ್ನಕ್ಕೆ ತೊಡಗಿಸ್ಕೊಂಡಿದ್ದಾನೆ. ಆಕ್ರಂದನ ಅನ್ನುವಂತಹ ಈ ಒಂದು ಸಣ್ಣ ಮೆಸೇಜ್ ಅನ್ನ ಅವನು ನಮ್ಗೆ ಎಸ್ ಆರ್ಟ್ ಮೀಡಿಯಾದ ಮೂಲಕ ನಮ್ಗೆ ಕಳಿಸ್ತಾ ಇದ್ದಾನೆ. ಈ ಒಂದು ವಿಶೇಷ ಏನಂದ್ರೆ, ನಮ್ಮ ಅವನೇ ಛಾಯಾಗ್ರಾಹಕ, ಸಂಕಲನ ಅವಂದೇ. ಸೊ ಈ ಮಗುವಿಗೆ ಈ ತರ ಎಲ್ಲಿ ಬಂತು, ಈ ಮಗುಗೆ ನಾವು ಇವತ್ತು ಉತ್ತೇಜನ ಕೊಟ್ರೆ ಈ ಮಗು ಎಲ್ಲಿಗೆ ಹೋಗಿ ತಲುಪಬಹುದು? ಅವರು ಡಾಕ್ಟರ್ PJ ಅಬ್ದುಲ್ ಕಲಾಂ ಆಗ್ಬಹುದಾ, ಮುಂದೆ ರಾಜೀವ್ ಗಾಂಧಿ ಆಗ್ಬಹುದಾ, BR ಅಂಬೇಡ್ಕರ್ ಆಗ್ಬಹುದಾ, ಅಥವಾ ವಿವೇಕಾನಂದ ಆಗ್ಬಹುದಾ, ಸಂಗೊಳ್ಳಿ ರಾಯಣ್ಣನ ಆಗ್ಬಹುದಾ ಅಂತ ಹಲವಾರು ವಿಚಾರಗಳು ನನ್ನ ಮನಸ್ಸಿಗೆ ಬಂದಂಗೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ತುಂಬಾ ಖುಷಿ ಆಗ್ತದೆ. ಈ ಸಾಹಿತ್ಯವನ್ನ ಬಹಳ ಚೆನ್ನಾಗಿ ರಚಿಸಿದಂತಹ ಈಗಾಗಲೇ ಪರಿಚಯ ಮಾಡಿಕೊಟ್ಟಂತಹ ಸೋದರ ಚಿದಾನಂದ್ ಭಜಂತ್ರಿ ಅವರು ತನ್ನ ನೋವನ್ನ, ತುಡಿತವನ್ನ ಕವನದ ಮೂಲಕ ಹೊರಗೆ ಹಾಕಿದ್ದಾರೆ. ಇದಕ್ಕೆ ಅದ್ಭುತವಾಗಿ ಸಂಗೀತ ಸಂಯೋಜನೆ ಮಾಡಿದಂತ ಸಹೋದರಿ ಜೈ ಭವಾನಿ ನಲ್ವಡಿಯವರು ಹಾಗೂ ರಾಮ್ ಪಟ್ವರ್ಧನ್ ಅವರು, ತುಂಬಾನೇ ಚನ್ನು ಪಾವಟಿ ಅವರು ಬಹಳ ಚೆನ್ನಾಗಿ ಇದನ್ನ ರಾಗ ಸಂಯೋಜನೆಯನ್ನ ಮಾಡುದು ಅಷ್ಟೇ ಅಲ್ಲದೆ ಹಿನ್ನೆಲೆ ಸಂಗೀತಗಾರರಾಗಿ ಇದಕ್ಕೆ ತನ್ನ ವಾಯ್ಸ್ ಅನ್ನ, ಧ್ವನಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಾಡಕ್ಟ್ ನಮ್ಗೆ ನಿರ್ಮಾಪಕರು ಯಾರಾದ್ರೂ ಬೇಕು. ಸೊ ಈ ಸಮಾಜದ ತುಡಿತಗಳನ್ನ ಅರ್ಥ ಮಾಡಿಕೊಂಡಂತಹ ಆತ್ಮೀಯ ಸಹೋದರಿ ಹಸೀನಾ ರಾಹುತ್, ಲೈಫ್ ಸ್ಟೈಲ್ ಬ್ಯೂಟಿ ಪಾರ್ಲರ್ ಹುಬ್ಬಳ್ಳಿ, ಈಕೆ ಇದನ್ನ ಅದ್ಭುತವಾಗಿ ನಿರ್ಮಾಪಕಿಯಾಗಿ ತನ್ನ ಜವಾಬ್ದಾರಿಯನ್ನ ಮಾಡಿದ್ದಾರೆ. ವಿಶೇಷವಾಗಿ ತಂಡಕ್ಕೆ ನಾನು ಸಾಧನಾ ವಿಮೆನ್ ರೈಟ್ಸ್ ಹಾಗೂ ಸಾಧನಾ ಹ್ಯೂಮನ್ ರೈಟ್ಸ್ ಸೆಂಟರ್, ಸಾಧನಾ ಮಹಿಳಾ ರಾಷ್ಟ್ರೀಯ ಚಿಂತನ ವೇದಿಕೆಯ ಪರವಾಗಿ ಅಭಿನಂದಿಸ್ತೇನೆ. ಮತ್ತು ನಿಮ್ಮೆಲ್ಲರಿಗೆ ಕೇಳ್ತೀನಿ, ಯೂಟ್ಯೂಬ್ ಅನ್ನ ಖಂಡಿತವಾಗಿ ನೋಡಿ. ನಿಮ್ಗೇನಾದ್ರೂ ಜೀವನದಲ್ಲಿ ಸಾಧಿಸಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಎಲ್ಲರೂ ನಾವು ಯೂಟ್ಯೂಬ್ ನ ನೋಡ್ಲೇಬೇಕು, ಇವ್ರನ್ನ ಬೆಂಬಲಿಸ್ಲೇಬೇಕು. ಬೆಂಬಲ ಆ ತರ ಅಲ್ಲ, ನಾವು ಕೂಡ ಸಮಾಜದ ಒಂದು ಅನ್ಯಾಯವನ್ನ ಮೆಟ್ಟಿ ನಿಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತೇನೆ. ನಾನು ಡಾಕ್ಟರ್ ಇಸಬೆಲ್ಲಾ ಝೇವಿಯರ್, ಸಾಧನಾ ಸಂಸ್ಥೆ ಧಾರವಾಡ.